ಹಾಯ್ ಭವ್ಯ, ಹೇಗಿದ್ದೀರಾ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಕರ್ಣ ಅಂದ ತಕ್ಷಣ ನಿಮ್ ಫ್ಯಾನ್ಸ್ ಫುಲ್ ಅಲರ್ಟ್ ಆಗ್ಬಿಟ್ರು. ಭವ್ಯ ಗೌಡ ಅಂತ ಬರಕ್ ಶುರುವಾಗೋಯ್ತು. ಸೊ ಎಲ್ಲ ಒಂದ್ ಕಡೆ ಮ್ಯಾನಿಫೆಸ್ಟೇಷನ್ ಆಗೋಯ್ತಾ ಅಂತ. ಹೌದು, ನಾನು ಅದನ್ನ ಸಿಕ್ಕಾಪಟ್ಟೆ ಬಿಲೀವ್ ಮಾಡ್ತೀನಿ. ಆ ಪ್ರೋಮೋ ಬಿಟ್ಟಿದ ತಕ್ಷಣ ಅವರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಟ್ಯಾಗ್ ಮಾಡೋದು ಅದೆಲ್ಲ ಶುರು ಆಯ್ತು. ಏನಿದು ಇಷ್ಟೊಂದು ಟ್ಯಾಗ್ ಬರ್ತಿದೆಯಲ್ಲ ಅಂತ ತೆಗ್ ನೋಡಿದಾಗ ಪ್ರೋಮೋ ಒಳಗೆ ನನ್ನ ಯಾಕೆ ಮೆನ್ಷನ್ ಮಾಡ್ತೀರಂತ ಫುಲ್ಲು ಡೀಟೇಲಾಗಿ ಹೋದಾಗ ಅವರು ವಿ ವಾಂಟ್ ಭವ್ಯ ಹಂಗೆ ಸಿಕ್ಕಾಪಟ್ಟೆ ಜನ ಮ್ಯಾನಿಫೆಸ್ಟ್ ಮಾಡಿರೋದು. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತೀರಾ, ಹೋಗಿ ಅರ್ಚನೆ ಕೂಡ ಮಾಡಿಸಿರೋದು. ನಂತರ ಇದಕ್ಕೆ ಸ್ಕ್ರೀನ್ ಶಾಟ್ಸ್ ಕೂಡ ಇದೆ ಅನ್ಸುತ್ತೆ. ಮಾಡಿಸಿ ನೀವೇ ಆ ಸೀರಿಯಲ್ಗೆ ಹೀರೋಯಿನ್ ಆಗಬೇಕು ಅಂತ ಹೇಳಿ ಅಷ್ಟೆಲ್ಲ ಇದು ಮಾಡಿದರು. ನಾನು ಆಮೇಲೆ ನನ್ನ ಫ್ಯಾನ್ ಪೇಜಸ್ಗೆ ಒಂದು ವಾಯ್ಸ್ ನೋಟು ಮೆಸೇಜು ಹಾಕಿದೆ. ಪ್ಲೀಸ್ ಹಂಗೆ ಮಾಡಬೇಡಿ, ಹೋಗಿ ಯಾರಾದರೂ ಸೆಲೆಕ್ಟ್ ಆಗಿರ್ತಾರೆ ಒಂದು ಆರ್ಟಿಸ್ಟ್ಗೆ ಹಂಗೆಲ್ಲ ಮಾಡಿದಾಗ ಹರ್ಟ್ ಆಗುತ್ತೆ. ಹಂಗೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಬರೀ ಅವ್ರ ಹೆಸರೇ ನನ್ನ ಹೆಸರೇ ನೋಡಿದಾಗ ಹಂಗೆ ಮಾಡಬೇಡಿ ಅಂದಾಗ ಸ್ಟಾಪ್ ಮಾಡಿದ್ರು. ಓಕೆ ಸಾರಿ ಅಂತ ಹೇಳಿ ಸ್ಟಾಪ್ ಮಾಡಿದ್ರು. ನಾನೇ ಸಾರಿ ಕೇಳ್ತೀನಿ, ಪ್ಲೀಸ್ ಹಂಗೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಅದಾಗಿ 4 ಡೇಸ್ಗೆ ನನಗೆ ಇದ್ರ ಕಾಲ್ ಬಂದಾಗ ನಾನೇ ಲೈಕ್ ನಂಗೆ ಕಾಲ್ ಬಂತಾ, ಏನಾಗ್ತಿದೆ ಅಂತ ನಾನೇ ಸ್ವಲ್ಪ ಒಂದು ಬೇರೆ ಝೋನಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನಾನು ಇದಕ್ಕೆ ಸೆಲೆಕ್ಟ್ ಆಗಿದ ತಕ್ಷಣ ಅವ್ರಿಗೆ ಹೇಳಿದೆ, ನಿಮ್ಮ ಮ್ಯಾನಿಫೆಸ್ಟೇಷನಿಂದ ನಿಮ್ಮ ಪ್ರೀತಿಯಿಂದನೇ ನಾನು ಈ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತೇಳಿ ಫಸ್ಟ್ ನಾನು ಶೇರ್ ಮಾಡಿದೆ. ಅಪ್ಪ ಅಮ್ಮನ ಹತ್ರ ಹೇಳಿದ್ಮೇಲೆ ಫಸ್ಟ್ ನಾನು ಶೇರ್ ಮಾಡಿದೆ ಅವ್ರ ಹತ್ರ. ಎಂತ ಒಂದು ಇದಲ್ವಾ ಫ್ಯಾನ್ ಬೇಸ್ ನಿಮ್ದು. ನನಗೆ ಅದು ಒಂದೊಂದ್ಸಲ ಅವ್ರು ಕೊಡೋ ಪ್ರೀತಿನ ನಾನು ಹೇಗೆ ರಿಟರ್ನ್ ಬ್ಯಾಕ್ ಮಾಡಲಿ, ಅವ್ರಿಗೆ ಹೇಗೆ ವಾಪಸ್ ಕೊಡಲಿ ಅನ್ನೋದು ಒಂದೊಂದ್ಸಲ ನನಗೆ ಯೋಚನೆ ಬರ್ತಾ ಇರುತ್ತೆ. ಇಷ್ಟೆಲ್ಲ ಪ್ರೀತಿ ಕೊಡ್ತಿದ್ದಾರೆ, ಇಷ್ಟೆಲ್ಲ ನಮ್ಮ ಮೇಲೆ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದಾರೆ, ಯಾಕೆ ಅನ್ನೋದು ಒಂದೊಂದು ಸಲ ಕ್ವಶನ್ ಬರುತ್ತೆ. ನಾನು ಹೇಗೆ ಅವ್ರಿಗೆ ರಿಟರ್ನ್ ಮಾಡಲಿ, ಹೇಗೆ ಅವ್ರಿಗೆ ಪ್ರೀತಿ ಕೊಡಲಿ? ಒಂದು 2-3 ಜನನ ನಾವು ದಿನಕ್ಕೆ ಮೀಟ್ ಮಾಡೋದು, ಬಟ್ ಅವರು ನಮ್ಮನ್ನ ದಿನನಿತ್ಯ ಮೆಸೇಜ್ ಮಾಡ್ತಾರೆ, ದಿನನಿತ್ಯ ನಮಗೋಸ್ಕರ ಎಡಿಟ್ ಮಾಡ್ತಿರ್ತಾರೆ ಟೈಮ್ ಕೊಟ್ಟು. ಅದೆಲ್ಲ ನೋಡಿದಾಗ ರಿಯಲಿ ಬ್ಲೆಸ್ಡ್. ಓಕೆ, ಇಬ್ರು ನಾಯಕರು ಅಂದಾಗ ಒಂದ್ ಸ್ವಲ್ಪ ಹಿಂದೇಟ್ ಹಾಕ್ತಾರೆ ಎಲ್ಲ. ಅಂದ್ರೆ ಆಲ್ರೆಡಿ ಯೂಶುವಲ್ ಆಗಿ ಪಾಪ್ಯುಲರ್ ಆಗಿರೋ ಸ್ಟಾರ್ಸ್ ಗಳೇ ಇರುತ್ತೆ ಈ ಸೀರಿಯಲ್ ಅಲ್ಲಿ. ಸೊ ಈ ಒಂದು ಪ್ರಾಜೆಕ್ಟ್ ನೀವು ಕರ್ಣ ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ? ಏನ್ ನಿಮ್ಗೆ ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಯ್ತು? ಇಲ್ಲಿ ಎಲ್ಲ ಪಾತ್ರಕ್ಕೂ ಅವ್ರದ್ದೇ ಆದಂಥ ಒಂದು ತೂಕ ಇದೆ. ಅಂದರೆ ಈ ಪಾತ್ರಕ್ಕೆ ಇಷ್ಟು ತೂಕ ಇದೆ. ಆ್ಯಂಡ್ ಇಲ್ಲಿ ಇಬ್ಬರು ಹೀರೋಯಿನ್ ಅಂದ ತಕ್ಷಣ ಒಬ್ಬರು ಮೇಲೆ ಒಬ್ರು ಕೆಳಗಿಲ್ಲ, ಇಬ್ರಿಗೂ ಈಕ್ವಲ್ ಸ್ಪೇಸ್ ಇದೆ. ಎಲ್ಲ ಆರ್ಟಿಸ್ಟ್ಗೂ ಈಕ್ವಲ್ ಸ್ಪೇಸ್ ಇದೆ. ಇವಕ್ಕೆ ಇವ್ರ ಮೇನು ಆ ರೀತಿ ಇಲ್ಲ. ಇಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿದೆ. ಸೊ ಅದು ನನ್ನ ಪ್ಲಸ್ ಅನಿಸ್ತು. ಆ್ಯಂಡ್ ಸ್ಪೆಷಲಿ ನನಗೆ ಈ ಪಾತ್ರ ಯಾಕೆ ಇಷ್ಟ ಆಗ, ನಾನು ಈ ಪಾತ್ರನ ಇದುವರೆಗೂ ಪ್ಲೇ ಮಾಡಿಲ್ಲ, ಆ ಥರ ಇಲ್ಲ ಸ್ವಲ್ಪ. ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ವೆರಿ ಯೂನಿಕ್ ಆಗಿದೆ. ನನಗೆ ಸೂಟ್ ಆಗುತ್ತಾ ಇಲ್ವೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಬಟ್ ಆ ಕ್ವಶನ್ ಮಾರ್ಕ್ನ ಹಳ್ಸಾಕಿ ಈ ಪಾತ್ರನ ತಲೆ ಕೂರಿಸಿ ಮುಂದುವರಿಸಿದ್ದಾರೆ. ಓಕೆ, ಸುಡು ಬಿಸಿಲಲ್ಲಿ ಮಳೆ ಅಬ್ಬರ ಹೌದು, ನಂಗೆ ಆ್ಯಕ್ಚುಲಿ ಬಿಸಿಲಲ್ಲಿ ಶೂಟಿಂಗ್ ಮಾಡೋದಂದರೆ ಅಷ್ಟಕ್ಕಷ್ಟೇ ನಂಗೆ ಇಷ್ಟ ಆಗಲ್ಲ. ಆದರೆ ಮಳೆ ಶೂಟಿಂಗ್ ಮಾಡೋದಂದರೆ ಮಾಡ್ತೀನಿ, ಬಟ್ ತುಂಬ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಖುಷಿ ಇದೆ. ಅಂದರೆ ಏನೋ ಒಂದು ಡಿಫ್ರೆಂಟಾಗಿ ಈ ಸೀರಿಯಲ್ ನಾವು ಸೀರಿಯಲ್ ಥರ ಮಾಡ್ತಿಲ್ಲ. ಕರ್ಣ ಸೀರಿಯಲ್ ನಾವು ಒಳ್ಳೆ ಸಿನಿಮಾ ಸ್ಟೈಲಲ್ಲಿ ಪ್ರತಿಯೊಂದು ಇದನ್ನು ಮಾಡ್ತಿದ್ದೀವಿ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಓಕೆ, ಎಲ್ಲರೂ ಯೂಶುವಲಿ ಹೀರೋಯಿನ್ ಹಿಂದೆ ಹೀರೋ ಬರ್ತಾರೆ, ಇಲ್ಲಿ ಹೀರೋ ಹಿಂದೆನೇ ಹೀರೋಯಿನ್ ಹೋಗ್ತಾ ಇದಾರಲ್ಲ, ಏನದು? ಅದೇ ಕರ್ಣ ಸೀರಿಯಲ್ನ ಸ್ಪೆಷಾಲಿಟಿ. ಯೂಶಲಿ ಎಲ್ಲ ಹಂಗೆ ಇರೋದು. ಬಟ್ ಆ್ಯಕ್ಚುಲಿ ಹುಡುಗರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಬಟ್ ಅದನ್ನು ಜನರಲಿ ಎಲ್ಲ ಹೆಂಗೆ ತೋರಿಸ್ತಾರೆ ಅಂದರೆ, ಅದೇ ಮೂವಿಲಾಗಲಿ ಎಲ್ಲ ಹುಡುಗರು ಹಿಂದೆ ಹೋಗೋ ಥರ ತೋರಿಸ್ತಾರೆ. ಆ್ಯಕ್ಚುಲಿ ಹುಡುಗಿರು ಕೂಡ ಹುಡುಗರನ್ನ ಹುಚ್ಚರು ಥರ ಪ್ರೀತಿ ಮಾಡ್ತೀವಿ. ಅದನ್ನು ಇದುವರೆಗೆಲ್ಲೂ ತೋರಿಸಿಲ್ಲ. ಸೊ ಕರ್ಣ ಸೀರಿಯಲ್ ಮುಖಾಂತರ ನಾವು ಒಂದು ಹುಡುಗನ ಯಾವ ರೀತಿ ಇಷ್ಟಪಡ್ಬೋದು, ಅದು ಸ್ಪೆಷಲಿ ಪ್ರೊಫೆಸರ್ನ ಇಷ್ಟಪಡಬೇಕು ಅನ್ನೋದು ಎಷ್ಟೋ ಹುಡುಗಿರ್ ಕನಸು. ಈ ಥರ ಲವ್ ಮಾಡಬೇಕು, ಅಕಸ್ಮಾತ್ ಕ್ರಶ್ ಆದರೂ ಆಗಬೇಕು ಅಂತ. ಸೊ ನಾವು ಈ ಸೀರಿಯಲ್ ಮುಖಾಂತರ ಪ್ರೊಫೆಸರ್ನ ಕ್ರಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ವಿ. ಹಂಗಿದ್ರೆ ಭವ್ಯನ್ಗೂ ಕಾಲೇಜಲ್ಲಿ ಕ್ರಶ್ ಇತ್ತ? ಹಂಗಿದ್ರೆ ನನಗೆ ಆ್ಯಕ್ಚುಲಿ ಇತ್ತು. ಅಂದರೆ ಯಾರಾದರೂ ಸರ್ ಮೇಲೆ ಕ್ರಶ್ ಆಗಬೇಕು ಪ್ರೊಫೆಸರ್ ಮೇಲೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಎಲ್ಲ ವಯಸ್ಸಾದರೂ ಬಂದಿದ್ರು. ನನ್ನ ಲೆಕ್ಚರ್ಸ್ ಎಲ್ಲ ಇದ್ದಾರೆ, ಪ್ಲೀಸ್ ದಯವಿಟ್ಟು ಕ್ಷಮೆ ಇರಲಿ. ಅಂದರೆ ನಿಮಗೆಲ್ಲ ಮದುವೆ ಆಗಿತ್ತಲ್ಲ ಸರ್, ಹಾಗಾಗಿ ಹಿಂಗೆ ಹೇಳಿದೆ. ಅಂದರೆ ಇತ್ತು ಮುಗಿನ ಮನಸ್ಸು ಫಿಲಮ್ ನೋಡಿದಾಗ ಅದೊಂದು ಅವಾಗ ಬೂಮಲ್ಲಿ ಇತ್ತಲ್ಲ. ಕಾಲೇಜ್ಗೆ ಹೋದಾಗ ನನಗೆ ಅದ್ರ ಪ್ರೊಫೆಸರ್ ಮೇಲೆ ಅವಾಗ್ಲಪ್ಪ ಅಥವಾ ಅಕಸ್ಮಾತ್ ಅಟ್ಲೀಸ್ಟ್ ಒಂದು ಅಫೆಕ್ಷನ್ ಅಥವಾ ಕ್ರಶ್ ಅಂತ ಹೇಳ್ತಾರಲ್ಲ, ಅದಾದ್ರೂ ಆಗಲಿ ಅಂತ ಇಷ್ಟ ಆಯಿತು. ಅದಾಗಲಿಲ್ಲ. ಎಲ್ಲ ವಯಸ್ಸಾಗಿ ಹೊಟ್ಟೆ ಎಲ್ಲ ಮುಗಿಬೇಕಿತ್ತು. ಹೈಸ್ಕೂಲಲ್ಲಿ ಇಲ್ಲ, ಅವಾಗ ಬರೀ ಸ್ಪೋರ್ಟ್ಸ್ ಆಡೋದಕ್ಕೆ ಟೈಮೇ ಇರಲಿಲ್ಲ. ಬರೀ ಸ್ಪೋರ್ಟ್ಸು ಅಂತ ಅದರಲ್ಲೇ ಇರ್ತಿದ್ದೆ. ಹಂಗಾಗಿಲ್ಲ. ಬಟ್ ರಿಯಲ್ ಲೈಫಲ್ಲಿ ಆಗಲಿಲ್ಲ.
ರಿಯಲ್ ಲೈಫಲ್ಲಿ ಆಗ್ತಿದೆ, ಖುಷಿ ಇದೆ.